ಮೂಡಾ ಬಲೆಯಲ್ಲಿ ಸಿಲುಕಿರುವ ಸಿದ್ದುಗೆ ವಾಲ್ಮೀಕಿ ತಲೆಬಿಸಿ ಬೇರೆ ಶುರು ಆಗ್ತಾ ಇದೆ. ಕೋರ್ಟ್ಗೆ 4970 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ ಇಡಿ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ A1 ಇದು ಇನ್ನೊಂದು ಟೆನ್ಷನ್ ಶುರು ಆಗ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಮೂಡದ್ದೇ ಇಲ್ಲಿವರೆಗೂ ಆಯಿತು, ಇದೀಗ ಅದಿನ್ನೂ ಮುಗ್ದಿಲ್ಲ, ಅಷ್ಟರೊಳಗೆ ಮತ್ತೊಂದು ತಲೆಬಿಸಿ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ನಾಗೇಂದ್ರನೇ A1. ಬಳ್ಳಾರಿ ಚುನಾವಣೆಗೆ ವಾಲ್ಮೀಕಿ ನಿಗಮದ 20 ಕೋಟಿಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ನಾಗೇಂದ್ರ ಅಣತಿಯಂತೆಯೇ ನಿಗಮದ ಹಣ ಅಕ್ರಮ ವರ್ಗಾವಣೆ ಆಗಿದೆ. ಬಳ್ಳಾರಿ ಚುನಾವಣೆಯ ವಿವಿಧ ಬೂತ್ಗಳಲ್ಲಿ ನಿಗಮದ ಹಣ ಹಂಚಿಕೆ ಮಾಡಲಾಗಿದೆ. ಇಡಿ ಚಾರ್ಜ್ ಶೀಟ್ನಲ್ಲಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ ಹೆಸರು ಇಲ್ಲ. ಮೊನ್ನೆ ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಹೆಸರೇ ಇರಲಿಲ್ಲ. ಇಡಿ ಚಾರ್ಜ್ ಶೀಟ್ನಲ್ಲಿ ಈಗ ಭಯಾನಕ ವಿಚಾರ ಹೊರಗೆ ಬಂದಿದೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾಗಿ ಮುಜುಗರವನ್ನು ತಂದೊಡ್ಡಿದೆ ಮತ್ತು ಸಿದ್ದರಾಮಯ್ಯನವ್ರಿಗೂ ಕೂಡ ಇದೊಂದು ಟೆನ್ಷನ್. ಈ ಹಗರಣದಲ್ಲಿ ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರ ಪಾತ್ರ ಇಲ್ಲ, ಈ ಥರದ್ದೆಲ್ಲ ವಾದಗಳನ್ನು ಮಾಡಲಾಗ್ತಾ ಇತ್ತು. ಹಾಗಿದ್ರೆ ಇಡಿ ಚಾರ್ಜ್ ಶೀಟ್ನಲ್ಲಿ ಏನಿದೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಪ್ರಮುಖ ರೂವಾರಿ ನಾಗೇಂದ್ರ A1 ಕಿಂಗ್ ಪಿನ್ ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20.19 ಕೋಟಿ ನಿಗಮದ ಹಣ ಬಳಕೆ ಮಾಡಿಕೊಂಡಿದ್ದಾರಂತೆ. 20 ಕೋಟಿ 19 ಲಕ್ಷ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅನುದಾನ ದುರ್ಬಳಕೆ, ಸಾಕ್ಷಿ ನಾಶ, ಅಪರಾಧಿಕ ಒಳಸಂಚಿಗೆ ನಾಗೇಂದ್ರ ಅವರೇ ಪ್ರಮುಖವಾದಂಥ ಕಾರಣ ಅನ್ನೋದನ್ನ ಈ ಚಾರ್ಜ್ ಶೀಟ್ ಹೇಳ್ತಾ ಇದೆ. A1 ನಾಗೇಂದ್ರ ಅವ್ರಿಗೆ ಗೊತ್ತಿಲ್ಲದೆ ಏನೂ ನಡೆದಿಲ್ಲ. ನಾಗೇಂದ್ರ ಅವರನ್ನ ಹೊರತುಪಡಿಸಿ ಇನ್ನೇನೋ ನಡೆದು ಬಿಟ್ಟಿದೆ. ಅಧಿಕಾರಿಗಳಿಂದ ಆಗಿದೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ಹೇಳಲಾಗಿತ್ತು. ಆದರೆ ಈ ಚಾರ್ಜ್ ಶೀಟ್ ಇದೆಯಲ್ಲ, ಇದು ನಾಗೇಂದ್ರ ರೂವಾರಿ ಅನ್ನೋದನ್ನು ಹೇಳ್ತಾ ಇದೆ. ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನ MD ಸತ್ಯನಾರಾಯಣ A2 ಯಾರು ಅಂತ ಹೇಳಿದ್ರೆ, ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನ MD ಸತ್ಯನಾರಾಯಣ. A2 ಸತ್ಯನಾರಾಯಣ ಜೊತೆ A1 ನಾಗೇಂದ್ರ ನಿಕಟ ಸಂಪರ್ಕ. ಇವರಿಬ್ಬರಿಗೂ ಪಕ್ಕ ಪ್ಲಾನ್ ಗೊತ್ತಿತ್ತು, ಏನು ಮಾಡ್ತಾ ಇದ್ದೀವಿ, ಏನು ಮಾಡೋದಕ್ಕೆ ಹೊರಟಿದ್ದೀವಿ. ಇವರಿಬ್ಬರು ಯಾವಾಗಲೂ ಕಾಂಟ್ಯಾಕ್ಟ್ನಲ್ಲಿ ಇರ್ತಾ ಇದ್ರು, ನಿಕಟ ಸಂಪರ್ಕ ಇತ್ತು. ಇದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 28 ಆರೋಪಿಗಳು, 15 ಮಂದಿ ಸಾಕ್ಷಿಗಳ ಹೇಳಿಕೆಯನ್ನು ಸಂಗ್ರಹಿಸಲಾಗಿದೆ. ವಿವಿಧ ಬ್ಯಾಂಕ್ಗಳಿಗೆ ನಿಗಮದ ಹಣ ವರ್ಗಾವಣೆ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಕೂಡ ಸಿಕ್ಕಿದೆ. ನಂತರ ಹೈದರಾಬಾದ್ ಮೂಲಕ ಬಳ್ಳಾರಿಗೆ ಹಣ ಸಾಗಾಟವನ್ನು ಮಾಡ್ತಾ ಇದ್ರು. ಎಲ್ಲಿಂದ ಎಲ್ಲಿಗೆ ಹೋಗಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ ನೋಡಿ. ಈ ಹಗರಣ ಅನ್ನೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೇ ಆಗಿದ್ರೂ ನಮ್ಮ ರಾಜ್ಯವನ್ನು ಹೊರತುಪಡಿಸಿ ಬೇರೆ ರಾಜ್ಯಕ್ಕೂ ಹಣ ಹೋಗಿ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ಲಿಂಕ್ ಇತ್ತು, ಚೈನ್ ಲಿಂಕ್ ಇತ್ತು. ಹೈದರಾಬಾದ್ ಮೂಲಕ ಬಳ್ಳಾರಿಗೆ ಹಣ ಸಾಗಾಟ ಆಗ್ತಿತ್ತಂತೆ. ಬೂತ್ ಮಟ್ಟದಲ್ಲಿ 20.19 ಕೋಟಿ ಹಣವನ್ನು ಮತದಾರರಿಗೆ ಹಂಚಿಕೆ ಮಾಡಿದ್ದಾರೆ. ಯಾರನ್ನು ಕೇಳಿ ಮಾಡಿದ್ರು? ಎಲೆಕ್ಷನ್ ಯಾವ ದುಡ್ಡಲ್ಲಿ ಮಾಡಬೇಕು, ಎಲೆಕ್ಷನ್ಗೆ ಅಂತ ಎಷ್ಟು ದುಡ್ಡು ಇಡಬೇಕು? ಇಲ್ಲಿ ನೋಡಿ, ಇಲ್ಲಿ ಬೂತ್ ಮಟ್ಟದಲ್ಲಿ 20 ಕೋಟಿ ಹಣವನ್ನು ಹಂಚಿಕೆ ಮಾಡ್ತಾರೆ ಅಂದರೆ ಯಾರತ್ರ ದುಡ್ಡು ಅದು? ಇದು ಚಾರ್ಜ್ ಶೀಟ್ನಲ್ಲಿರೋದು. 8ನೇ ಆರೋಪಿ ಅಭಿಷೇಕ್ ಗೌಡ ಮೊಬೈಲ್ ಪರಿಶೀಲನೆಯಲ್ಲಿ ಹಣ ಹಂಚಿಕೆಯ ಬಗ್ಗೆ ಮಾಹಿತಿ ಸಿಕ್ಕಿದೆ. ಒಂದಷ್ಟು ಜನನ ವಶಕ್ಕೆ ಪಡ್ಕೊಂಡಿದ್ರಲ್ಲ, ಅವ್ರ ಮೊಬೈಲ್ಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಕ್ಕಿದೆ. ನಗದು ಹಣದ ಚಿತ್ರ ಸೇರಿ ಇತರ ಸಾಕ್ಷಿಗಳು ಕೂಡ ಲಭ್ಯವಾಗಿದೆ. ಫೋಟೋ ತಗೊಂಡಿದ್ರು ಇವರು, ಹಣನ ಕೂಡಿಸಿಟ್ಟಿದ್ರಲ್ಲ ಹಂಚಕ್ಕೆ ಅಂತ, ಅದ್ರದ್ದು ಫೋಟೋ ತೆಗೆದಿಟ್ಕೊಂಡಿದ್ರು. ಹಣ ದುರ್ಬಳಕೆ ನಂತರ ಎಲೆಕ್ಟ್ರಾನಿಕ್ಸ್ ದಾಖಲೆ, ಮೊಬೈಲ್ ದಾಖಲೆ, ಸಾಕ್ಷ್ಯನಾಶ ಮಾಡೋ ಕೆಲಸ ಕೂಡ ಮಾಡಲಾಗಿದೆ. ನೋಡಿ, ಒಂದು ಪ್ರಕರಣದಲ್ಲಿ ಹೇಗೆ ಭಾಗ್ಯ ಆಗ್ತಾರೋ ಅಥವಾ ಆ ಪ್ರಕರಣ ಮಾಡೋದು ಎಷ್ಟು ತಪ್ಪು, ಅದೇ ಥರ ಸಾಕ್ಷಿನಾಶ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಈ ಪ್ರಕರಣದಲ್ಲಿ ಸಾಕ್ಷಿನಾಶ ಕೂಡ ಮಾಡಲಾಗಿದೆ. ಮೊಬೈಲ್ ರಿಟ್ರೀವ್ನಲ್ಲಿ ಅಕ್ರಮ ವರ್ಗಾವಣೆ ಮಾಡಿರುವ ದಾಖಲೆಗಳು ಸಿಕ್ಕಿದೆ. ಬ್ಯಾಂಕ್ನ ಖಾತೆ ಪತ್ತೆ ಆಗಿದೆ. ಯಾರ್ಯಾರ ಖಾತೆಯಿಂದ ಯಾರ್ಯಾರ ಖಾತೆಗೆ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟೆಷ್ಟು ಆಗಿದೆ, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭಿಸಿದೆ. ದಾಖಲೆ ಸಮೇತವಾಗಿ ಅದನ್ನು ನೀಡಲಾಗಿದೆ. ನಾಗೇಂದ್ರ ಸೂಚನೆ ಮೇರೆಗೆ ನಿಗಮದ ಹಣ ವರ್ಗಾವಣೆ ಮಾಡಲಾಗಿದೆ. ಅದಕ್ಕಾಗಿಯೇ ಯೂನಿಯನ್ ಬ್ಯಾಂಕ್ನಲ್ಲಿ ಪ್ರತ್ಯೇಕ ಅಕೌಂಟ್ ಕೂಡ ಓಪನ್ ಮಾಡ್ಕೊಂಡಿದ್ರು ಇವರುಗಳು. ನಾಗೇಂದ್ರ ಆಪ್ತರ ಮೂಲಕ ಅಕ್ರಮದ ಕಾರ್ಯಾಚರಣೆ ಮಾಡಲಾಗಿದೆ. ಇಡಿ ಚಾರ್ಜ್ ಶೀಟ್ನಲ್ಲಿ ಬಂಧನಕ್ಕೊಳಗಾದ ನಿಗಮದ ಅಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಪ್ರಥಮ ಚಾರ್ಜ್ ಶೀಟ್ನಲ್ಲಿ ದದ್ದಲ್ ಹೆಸರು ಕೈಬಿಟ್ಟಿದ್ದಾರೆ ಇಡಿ. ಇಷ್ಟೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ವಿಚಾರದಿಂದ ಸಿದ್ದರಾಮಯ್ಯನವ್ರಿಗೂ ಕೂಡ ಟೆನ್ಷನ್ ಆಗಿದೆ. ನಾಗೇಂದ್ರ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ
ಈ ಸರ್ಕಾರದ ಎಲ್ಲ ಶಾಸಕರುಗಳು ಸಚಿವರುಗಳು ಎಲ್ಲರೂ ಇದರಲ್ಲಿ ನಾಗೇಂದ್ರಂದೇನು ಪಾತ್ರ ಈಗಿಲ್ಲ, ಇದರಲ್ಲಿ ಅಧಿಕಾರಿಗಳದೇ ಎಲ್ಲ ಪಾತ್ರ, ಅಧಿಕಾರಿಗಳೇ ಮಾಡಿರೋದು. ಇವರು ಕೂಡ ಕರ್ಕೊಂಡು ಹೋಗ್ಬೇಕಾರೆ ನನ್ನ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಗೊತ್ತಿಲ್ಲ, ನಂದೇನು ಪಾತ್ರನೇ ಇಲ್ಲ ಅಂತ ಹೇಳಿದರು. ಆದರೆ A1 ಇವರೇ, ಕಿಂಗ್ ಪಿನ್ ಇವರೇ ಅನ್ನೋದನ್ನೇ ಈ ಚಾರ್ಜ್ ಶೀಟ್ ಹೇಳ್ತಾ ಇದೆ.